ಕಮಲ್ ಹಾಸನ್ ಅವ್ರದ್ದು ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾನು ಏನು ಮಾಡಿದ್ರು ಕೂಡ ತಗ್ಗಲ್ಲ ಬಗ್ಗಲ್ಲ ಕ್ಷಮೆ ಕೇಳಲ್ಲ ಅನ್ನೋ ರೀತಿಯ ಮನಸ್ಥಿತಿ ಇದೆ. ಕಮಲ್ ಹಾಸನ್ಗೆ ಸಿದ್ದರಾಮಯ್ಯ ಸರ್ಕಾರವೇ ತಕ್ಕ ಪಾಠ ಕಲಿಸುತ್ತಾ ನಿರೀಕ್ಷೆ ಇದ್ದೇ ಇದೆ. ಈ ಹಿಂದೆ ನಾಗಲೇ ಹೇಳ್ತಾ ಇದ್ದ ಹಾಗೆ ಜಯಲಲಿತಾ ಹಿಂಗೇನೆ ಮುಂಡಾಟ ಪ್ರದರ್ಶಿಸಿದ ಕಮಲ್ ಹಾಸನ್ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರು. ಕಮಲ್ ಹಾಸನ್ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವ ಮೂಲಕ ಇದೀಗ ಜಯಲಲಿತಾ ಅವರ ಹಾದಿಯನ್ನೇ ಸಿದ್ದರಾಮಯ್ಯನವರು ಹಿಡಿತಾರಾ ಕುತೂಹಲ ಇದೆ. ಏನಾಗಿತ್ತು ಹಿಂದೆ 2013 ಕಮಲ್ ಹಾಸನ್ ಅವರ ವಿಶ್ವರೂಪಂ ಅನ್ನೋ ಸಿನಿಮಾ ಬಂದಿತ್ತು. ಚಿತ್ರದಲ್ಲಿ ಮುಸಲ್ಮಾನರಿಗೆ ನೋವುಂಟು ಮಾಡುವಂತಹ ಕೆಲ ಅಂಶಗಳಿದೆ ಅನ್ನೋ ವಿಚಾರಕ್ಕೆ ವಿವಾದ ಆಗಿತ್ತು. ದೇಶದ ವಿವಿಧ ಭಾಗಗಳಲ್ಲಿ ಭಾರಿ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಶಾಂತಿ ಭಂಗ ಹಾಗೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗ್ತಿದೆ ಅನ್ನೋ ಕಾರಣಕ್ಕೆ ಕಮಲ್ ಹಾಸನ್ ಅವ್ರ ಮೇಲೆ ಒತ್ತಡ ಆಯ್ತು. ಆದ್ರೆ ಆಗ್ಲೂ ಕೂಡ ಕಮಲ್ ಹಾಸನ್ ಅವರು ಈಗ ಏನ್ ಮೊಂಡಾಟ ಪ್ರದರ್ಶನ ಮಾಡ್ತಿದಾರಲ್ಲ ಸೇಮ್ ಹಂಗೇನೆ, ನಾನು ಜಗ್ಗಲ್ಲ ಬಗ್ಗಲ್ಲ ಕ್ಷಮೆ ಕೇಳಲ್ಲ, ಚಿತ್ರದಿಂದ ಅಂಶಗಳನ್ನ ತೆಗಿಯಲ್ಲ, ಹಿಂಗೇನೆ ಮೊಂಡಾಟವನ್ನ ಪ್ರದರ್ಶನ ಮಾಡಿದ್ರು. ಆಗ ಜಯಲಲಿತಾ ಅವರು ಕೈಗೊಂಡ ದಿಟ್ಟ ಕ್ರಮ, ಆ ಸಿನಿಮಾವನ್ನೇ ಏಕಾಏಕಿ ಬ್ಯಾನ್ ಮಾಡಿಸ್ಬಿಟ್ರು. ಕಮಲ್ ಹಾಸನ್ ಅವರ ಮೊಂಡಾಟ ನೋಡ್ತಾ ಇದ್ರೆ ಥಗ್ ಲೈಫ್ ಸಿನಿಮಾಗೂ ಕೂಡ ಕಮಲ್ ಹಾಸನ್ ಅವರಿಂದಲೇ ಕಂಟಕ ಎದುರಾಗೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕಮಲ್ ಹಾಸನ್ ಅವರ ಈ ಕನ್ನಡ ವಿರೋಧಿ ಖ್ಯಾತಿಗೆ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಜಯಲಲಿತಾ ಅವರ ಹಾದಿಯನ್ನೇ ಹಿಡಿಲಿ ಅನ್ನೋದು ಸಹಜವಾಗಿ ಕನ್ನಡಿಗರ ಬಯಕೆ. ಕಾದ್ ನೋಡೋಣ ಸಿದ್ದರಾಮಯ್ಯನವರು ನಿಜಕ್ಕೂ ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾರ. ನೋ ಡೌಟ್ ಕನ್ನಡ ಪರ ಸಂಘಟನೆಗಳಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ, ಇನ್ ಕೇಸ್ ಮೊಂಡಾಟ ಮಾಡಿ ನಾವು ಫಿಲ್ಮ್ ಪ್ರದರ್ಶನ ಮಾಡ್ತೀವಿ ಅಂತ ಮುಂದಾದ್ರೆ ಥಿಯೇಟರ್ಗೆ ಬೆಂಕಿ ಹಚ್ಚಲಿಕ್ಕೂ ಕೂಡ ನಾವು ಹೇಸೋದಿಲ್ಲ ಅಂತ ಹೇಳಿ. ಕಾನೂನು ಸುವ್ಯವಸ್ಥೆಯಾಗೇ ಇರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಸರ್ಕಾರ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದೆ, ಆದ್ರೆ ಸರ್ಕಾರ ಏನ್ ಮಾಡ್ತಿದೆ? ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಶ್ನೆಗೆ ಉತ್ತರ ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ. ಕಮಲ್ ಹಾಸನ್ ಅವ್ರದ್ದು ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾನು ಏನು ಮಾಡಿದ್ರು ಕೂಡ ತಗ್ಗಲ್ಲ ಬಗ್ಗಲ್ಲ ಕ್ಷಮೆ ಕೇಳಲ್ಲ ಅನ್ನೋ ರೀತಿಯ ಮನಸ್ಥಿತಿ ಇದೆ. ಕಮಲ್ ಹಾಸನ್ಗೆ ಸಿದ್ದರಾಮಯ್ಯ ಸರ್ಕಾರವೇ ತಕ್ಕ ಪಾಠ ಕಲಿಸುತ್ತಾ ನಿರೀಕ್ಷೆ ಇದ್ದೇ ಇದೆ. ಈ ಹಿಂದೆ ನಾಗಲೇ ಹೇಳ್ತಾ ಇದ್ದ ಹಾಗೆ ಜಯಲಲಿತಾ ಹಿಂಗೇನೆ ಮುಂಡಾಟ ಪ್ರದರ್ಶಿಸಿದ ಕಮಲ್ ಹಾಸನ್ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರು. ಕಮಲ್ ಹಾಸನ್ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವ ಮೂಲಕ ಇದೀಗ ಜಯಲಲಿತಾ ಅವರ ಹಾದಿಯನ್ನೇ ಸಿದ್ದರಾಮಯ್ಯನವರು ಹಿಡಿತಾರಾ ಕುತೂಹಲ ಇದೆ. ಏನಾಗಿತ್ತು ಹಿಂದೆ 2013 ಕಮಲ್ ಹಾಸನ್ ಅವರ ವಿಶ್ವರೂಪಂ ಅನ್ನೋ ಸಿನಿಮಾ ಬಂದಿತ್ತು. ಚಿತ್ರದಲ್ಲಿ ಮುಸಲ್ಮಾನರಿಗೆ ನೋವುಂಟು ಮಾಡುವಂತಹ ಕೆಲ ಅಂಶಗಳಿದೆ ಅನ್ನೋ ವಿಚಾರಕ್ಕೆ ವಿವಾದ ಆಗಿತ್ತು. ದೇಶದ ವಿವಿಧ ಭಾಗಗಳಲ್ಲಿ ಭಾರಿ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಶಾಂತಿ ಭಂಗ ಹಾಗೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗ್ತಿದೆ ಅನ್ನೋ ಕಾರಣಕ್ಕೆ ಕಮಲ್ ಹಾಸನ್ ಅವ್ರ ಮೇಲೆ ಒತ್ತಡ ಆಯ್ತು. ಆದ್ರೆ ಆಗ್ಲೂ ಕೂಡ ಕಮಲ್ ಹಾಸನ್ ಅವರು ಈಗ ಏನ್ ಮೊಂಡಾಟ ಪ್ರದರ್ಶನ ಮಾಡ್ತಿದಾರಲ್ಲ ಸೇಮ್ ಹಂಗೇನೆ, ನಾನು ಜಗ್ಗಲ್ಲ ಬಗ್ಗಲ್ಲ ಕ್ಷಮೆ ಕೇಳಲ್ಲ, ಚಿತ್ರದಿಂದ ಅಂಶಗಳನ್ನ ತೆಗಿಯಲ್ಲ, ಹಿಂಗೇನೆ ಮೊಂಡಾಟವನ್ನ ಪ್ರದರ್ಶನ ಮಾಡಿದ್ರು. ಆಗ ಜಯಲಲಿತಾ ಅವರು ಕೈಗೊಂಡ ದಿಟ್ಟ ಕ್ರಮ, ಆ ಸಿನಿಮಾವನ್ನೇ ಏಕಾಏಕಿ ಬ್ಯಾನ್ ಮಾಡಿಸ್ಬಿಟ್ರು. ಕಮಲ್ ಹಾಸನ್ ಅವರ ಮೊಂಡಾಟ ನೋಡ್ತಾ ಇದ್ರೆ ಥಗ್ ಲೈಫ್ ಸಿನಿಮಾಗೂ ಕೂಡ ಕಮಲ್ ಹಾಸನ್ ಅವರಿಂದಲೇ ಕಂಟಕ ಎದುರಾಗೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕಮಲ್ ಹಾಸನ್ ಅವರ ಈ ಕನ್ನಡ ವಿರೋಧಿ ಖ್ಯಾತಿಗೆ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಜಯಲಲಿತಾ ಅವರ ಹಾದಿಯನ್ನೇ ಹಿಡಿಲಿ ಅನ್ನೋದು ಸಹಜವಾಗಿ ಕನ್ನಡಿಗರ ಬಯಕೆ. ಕಾದ್ ನೋಡೋಣ ಸಿದ್ದರಾಮಯ್ಯನವರು ನಿಜಕ್ಕೂ ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾರ. ನೋ ಡೌಟ್ ಕನ್ನಡ ಪರ ಸಂಘಟನೆಗಳಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ, ಇನ್ ಕೇಸ್ ಮೊಂಡಾಟ ಮಾಡಿ ನಾವು ಫಿಲ್ಮ್ ಪ್ರದರ್ಶನ ಮಾಡ್ತೀವಿ ಅಂತ ಮುಂದಾದ್ರೆ ಥಿಯೇಟರ್ಗೆ ಬೆಂಕಿ ಹಚ್ಚಲಿಕ್ಕೂ ಕೂಡ ನಾವು ಹೇಸೋದಿಲ್ಲ ಅಂತ ಹೇಳಿ. ಕಾನೂನು ಸುವ್ಯವಸ್ಥೆಯಾಗೇ ಇರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಸರ್ಕಾರ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಅವ್ರದ್ದು ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾನು ಏನು ಮಾಡಿದ್ರು ಕೂಡ ತಗ್ಗಲ್ಲ ಬಗ್ಗಲ್ಲ ಕ್ಷಮೆ ಕೇಳಲ್ಲ ಅನ್ನೋ ರೀತಿಯ ಮನಸ್ಥಿತಿ ಇದೆ. ಕಮಲ್ ಹಾಸನ್ಗೆ ಸಿದ್ದರಾಮಯ್ಯ ಸರ್ಕಾರವೇ ತಕ್ಕ ಪಾಠ ಕಲಿಸುತ್ತಾ ನಿರೀಕ್ಷೆ ಇದ್ದೇ ಇದೆ. ಈ ಹಿಂದೆ ನಾಗಲೇ ಹೇಳ್ತಾ ಇದ್ದ ಹಾಗೆ ಜಯಲಲಿತಾ ಹಿಂಗೇನೆ ಮುಂಡಾಟ ಪ್ರದರ್ಶಿಸಿದ ಕಮಲ್ ಹಾಸನ್ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರು. ಕಮಲ್ ಹಾಸನ್ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವ ಮೂಲಕ
ಇದೀಗ ಜಯಲಲಿತಾ ಅವರ ಹಾದಿಯನ್ನೇ ಸಿದ್ದರಾಮಯ್ಯನವರು ಹಿಡಿತಾರಾ? ಕುತೂಹಲ ಇದೆ. ಏನಾಗಿತ್ತು ಹಿಂದೆ? 2013 ಕಮಲ್ ಹಾಸನ್ ಅವರ ವಿಶ್ವರೂಪಂ ಅನ್ನೋ ಸಿನಿಮಾ ಬಂದಿತ್ತು. ಚಿತ್ರದಲ್ಲಿ ಮುಸಲ್ಮಾನರಿಗೆ ನೋವುಂಟು ಮಾಡುವಂತಹ ಕೆಲ ಅಂಶಗಳಿದೆ ಅನ್ನೋ ವಿಚಾರಕ್ಕೆ ವಿವಾದ ಆಗಿತ್ತು. ದೇಶದ ವಿವಿಧ ಭಾಗಗಳಲ್ಲಿ ಭಾರಿ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಶಾಂತಿ ಭಂಗ ಹಾಗೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗ್ತಿದೆ ಅನ್ನೋ ಕಾರಣಕ್ಕೆ ಕಮಲ್ ಹಾಸನ್ ಅವ್ರ ಮೇಲೆ ಒತ್ತಡ ಆಯಿತು. ಆದರೆ ಆಗಲೂ ಕೂಡ ಕಮಲ್ ಹಾಸನ್ ಅವರು ಈಗ ಏನು ಮೊಂಡಾಟ ಪ್ರದರ್ಶನ ಮಾಡ್ತಿದ್ದಾರಲ್ಲ, ಸೇಮ್ ಹಾಗೇನೆ, ನಾನು ಜಗ್ಗಲ್ಲ, ಬಗ್ಗಲ್ಲ, ಕ್ಷಮೆ ಕೇಳಲ್ಲ, ಚಿತ್ರದಿಂದ ಅಂಶಗಳನ್ನು ತೆಗಿಯಲ್ಲ, ಹಿಂಗೇನೆ ಮೊಂಡಾಟವನ್ನು ಪ್ರದರ್ಶನ ಮಾಡಿದ್ರು. ಆಗ ಜಯಲಲಿತಾ ಅವರು ಕೈಗೊಂಡ ದಿಟ್ಟ ಕ್ರಮ, ಆ ಸಿನಿಮಾವನ್ನೇ ಏಕಾಏಕಿ ಬ್ಯಾನ್ ಮಾಡಿಸ್ಬಿಟ್ರು. ಕಮಲ್ ಹಾಸನ್ ಅವರ ಮೊಂಡಾಟ ನೋಡ್ತಾ ಇದ್ರೆ ಥಗ್ ಲೈಫ್ ಸಿನಿಮಾಗೂ ಕೂಡ ಕಮಲ್ ಹಾಸನ್ ಅವರಿಂದಲೇ ಕಂಟಕ ಎದುರಾಗೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕಮಲ್ ಹಾಸನ್ ಅವರ ಈ ಕನ್ನಡ ವಿರೋಧಿ ಖ್ಯಾತಿಗೆ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಜಯಲಲಿತಾ ಅವರ ಹಾದಿಯನ್ನೇ ಹಿಡಿಲಿ ಅನ್ನೋದು ಸಹಜವಾಗಿ ಕನ್ನಡಿಗರ ಬಯಕೆ. ಕಾದ್ ನೋಡೋಣ, ಸಿದ್ದರಾಮಯ್ಯನವರು ನಿಜಕ್ಕೂ ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರ? ನೋ ಡೌಟ್. ಕನ್ನಡ ಪರ ಸಂಘಟನೆಗಳಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ, ಇನ್ ಕೇಸ್ ಮೊಂಡಾಟ ಮಾಡಿ ನಾವು ಫಿಲ್ಮ್ ಪ್ರದರ್ಶನ ಮಾಡ್ತೀವಿ ಅಂತ ಮುಂದಾದ್ರೆ ಥಿಯೇಟರ್ಗೆ ಬೆಂಕಿ ಹಚ್ಚಲಿಕ್ಕೂ ಕೂಡ ನಾವು ಹೇಸೋದಿಲ್ಲ ಅಂತ ಹೇಳಿ. ಕಾನೂನು ಸುವ್ಯವಸ್ಥೆಯಾಗೇ ಇರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಸರ್ಕಾರ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದೆ. ಆದರೆ ಸರ್ಕಾರ ಏನ್ ಮಾಡ್ತಿದೆ? ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಶ್ನೆಗೆ ಉತ್ತರ ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ. ಕಮಲ್ ಹಾಸನ್ ಅವ್ರದ್ದು ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಾನು ಏನು ಮಾಡಿದ್ರು ಕೂಡ ತಗ್ಗಲ್ಲ, ಬಗ್ಗಲ್ಲ, ಕ್ಷಮೆ ಕೇಳಲ್ಲ ಅನ್ನೋ ರೀತಿಯ ಮನಸ್ಥಿತಿ ಇದೆ. ತಮಿಳ್ ಹಾಸನ್ಗೆ ಸಿದ್ದರಾಮಯ್ಯ ಸರ್ಕಾರವೇ ತಕ್ಕ ಪಾಠ ಕಲಿಸುತ್ತಾ ನಿರೀಕ್ಷೆ ಇದ್ದೇ ಇದೆ. ಈ ಹಿಂದೆ ನಾಗಲೇ ಹೇಳ್ತಾ ಇದ್ದ ಹಾಗೆ ಜಯಲಲಿತಾ ಅವರು ಹಿಂಗೇನೆ ಮೊಂಡಾಟ ಪ್ರದರ್ಶಿಸಿದ ಕಮಲ್ ಹಾಸನ್ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರು. ಕಮಲ್ ಹಾಸನ್ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವ ಮೂಲಕ ಇದೀಗ ಜಯಲಲಿತಾ ಅವರ ಹಾದಿಯನ್ನೇ ಸಿದ್ದರಾಮಯ್ಯನವರು ಹಿಡಿತಾರಾ? ಕುತೂಹಲ ಇದೆ. ಏನಾಗಿತ್ತು ಹಿಂದೆ? 2013 ಕಮಲ್ ಹಾಸನ್ ಅವರ ವಿಶ್ವರೂಪಂ ಅನ್ನೋ ಸಿನಿಮಾ ಬಂದಿತ್ತು. ಚಿತ್ರದಲ್ಲಿ ಮುಸಲ್ಮಾನರಿಗೆ ನೋವುಂಟು ಮಾಡುವಂತಹ ಕೆಲ ಅಂಶಗಳಿದೆ ಅನ್ನೋ ವಿಚಾರಕ್ಕೆ ವಿವಾದ ಆಗಿತ್ತು. ದೇಶದ ವಿವಿಧ ಭಾಗಗಳಲ್ಲಿ ಭಾರಿ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಶಾಂತಿ ಭಂಗ ಹಾಗೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗ್ತಿದೆ ಅನ್ನೋ ಕಾರಣಕ್ಕೆ ಕಮಲ್ ಹಾಸನ್ ಅವ್ರ ಮೇಲೆ ಒತ್ತಡ ಆಯಿತು. ಆದರೆ ಆಗಲೂ ಕೂಡ ಕಮಲ್ ಹಾಸನ್ ಅವರು ಈಗ ಏನು ಮೊಂಡಾಟ ಪ್ರದರ್ಶನ ಮಾಡ್ತಿದ್ದಾರಲ್ಲ, ಸೇಮ್ ಹಾಗೇನೆ, ನಾನು ಜಗ್ಗಲ್ಲ, ಬಗ್ಗಲ್ಲ, ಕ್ಷಮೆ ಕೇಳಲ್ಲ, ಚಿತ್ರದಿಂದ ಅಂಶಗಳನ್ನು ತೆಗಿಯಲ್ಲ, ಹಿಂಗೇನೆ ಮೊಂಡಾಟವನ್ನು ಪ್ರದರ್ಶನ ಮಾಡಿದ್ರು. ಆಗ ಜಯಲಲಿತಾ ಅವರು ಕೈಗೊಂಡ ದಿಟ್ಟ ಕ್ರಮ, ಆ ಸಿನಿಮಾವನ್ನೇ ಏಕಾಏಕಿ ಬ್ಯಾನ್ ಮಾಡಿಸ್ಬಿಟ್ರು. ಕಮಲ್ ಹಾಸನ್ ಅವರ ಮೊಂಡಾಟ ನೋಡ್ತಾ ಇದ್ರೆ ಥಗ್ ಲೈಫ್ ಸಿನಿಮಾಗೂ ಕೂಡ ಕಮಲ್ ಹಾಸನ್ ಅವರಿಂದಲೇ ಕಂಟಕ ಎದುರಾಗೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕಮಲ್ ಹಾಸನ್ ಅವರ ಈ ಕನ್ನಡ ವಿರೋಧಿ ಖ್ಯಾತಿಗೆ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಜಯಲಲಿತಾ ಅವರ ಹಾದಿಯನ್ನೇ ಹಿಡಿಲಿ ಅನ್ನೋದು ಸಹಜವಾಗಿ ಕನ್ನಡಿಗರ ಬಯಕೆ. ಕಾದ್ ನೋಡೋಣ, ಸಿದ್ದರಾಮಯ್ಯನವರು ನಿಜಕ್ಕೂ ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರ? ನೋ ಡೌಟ್. ಕನ್ನಡ ಪರ ಸಂಘಟನೆಗಳಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ, ಇನ್ ಕೇಸ್ ಮೊಂಡಾಟ ಮಾಡಿ ನಾವು ಫಿಲ್ಮ್ ಪ್ರದರ್ಶನ ಮಾಡ್ತೀವಿ ಅಂತ ಮುಂದಾದ್ರೆ ಥಿಯೇಟರ್ಗೆ ಬೆಂಕಿ ಹಚ್ಚಲಿಕ್ಕೂ ಕೂಡ ನಾವು ಹೇಸೋದಿಲ್ಲ ಅಂತ ಹೇಳಿ. ಕಾನೂನು ಸುವ್ಯವಸ್ಥೆ